Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ನನ್ನ ಫೇವ್ರೆಟ್ ರೆಸಿಪಿನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ರೆಸಿಪಿ. ಪದೇ ಪದೇ ಮಾಡ್ಕೊಂಡು ತಿನ್ನೋವಂಥ ರೆಸಿಪಿ. ನಮ್ಮ ಮನೇಲಿ ಯಾವಾಗಲೂ ನೆನೆಸ್ಕೊಂಡಾಗೆಲ್ಲನೂ ಇರುವಂಥ ರೆಸಿಪಿ. ಅಟ್ಟೆ ಸ್ಟ್ರೆಚ್ ನಾವು ಮಾಡಿದ್ರೆ ಪ್ರಾಬಬ್ಲಿ ಒಂದು 10-15 ಡೇಸಿಗೆ ನಾವು ಇಟ್ಕೊಳ್ತೀವಿ. ಒಂದು ಜಾರಿಲಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ನಮ್ಗೆ ಅಷ್ಟು ನನಗೆ ಫೇವ್ರೇಟು ಯಾವ ರೆಸಿಪಿ ಅಂತಂದರೆ ನನಗೆ ಟೊಮೆಟೊ ಗೊಜ್ಜು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಏನು ಟೊಮೆಟೊ ಬಾತ್ ಆಗಿರ್ಬೋದು, ಟೊಮೆಟೊ ರಸಮ್ ಆಗಿರ್ಬೋದು, ಅಥವಾ ಟೊಮೆಟೊ ಪಲ್ಯ ಆಗಿರ್ಬೋದು, ನಂಗೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಮಮ್ಮಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ಸೊ ನಾನು ಅವಾಗಲೇ ಹೇಳ್ದಂಗೆ ಒಂದು ಸ್ಟ್ರೆಚ್ ನಾವು ಮಾಡಿ ಇಟ್ಕೊಂಡಿರ್ತೀವಿ ಒಂದು 10-15 ಡೇಸ್ಗೆ ಆಗೋ ಥರ. ಸೊ ಏನಾದರೂ ನಮಗೆ ಬ್ಯುಸಿ ಇದ್ದಾಗ, ನಾವೇನಾದರೂ ಕೆಲ್ಸಕ್ಕೆ ಹೋಗಿ ಲೇಟಾಗಿ ಬರಬೇಕಾದ್ರೆ, ಏನೋ ನಾವು ಅರ್ಜೆಂಟಲ್ಲಿ ಏನೂ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂದಾಗ ರೈಸ್ ಮಾಡಿಕೊಂಡು ಟೊಮೆಟೊ ಗೊಜ್ಜುನ ಇರತ್ತಲ್ವ, ಸೊ ಅದನ್ನು ಕಲಿಸ್ಕೊಂಡು ತಿಂತೀವಿ. ಆ್ಯಂಡ್ ಚಪಾತಿ ಇರುತ್ತೆ. ಪಲ್ಯ ಏನು ಮಾಡಬೇಕು ಅಂದಿದ ತಕ್ಷಣ ಯೋಚನೆ ಮಾಡಬೇಕಾದ್ರೆ ಸೊ ಟೊಮೆಟೊ ಗೊಜ್ಜು ಇರುತ್ತೆ. ಸೊ ನಮ್ಮ ಕೆಲಸ, ಸೊ ಕೆಲ್ಸಕ್ಕೆ ಹೋಗೋರಿಗೆ ಇದೆಲ್ಲ ಈಸಿ ಮೆಥಡು. ಸೊ ತುಂಬ ಚೆನ್ನಾಗಿ ಟೈಮ್ ಸೇವಿಂಗ್ ಆಗು ಇರುತ್ತೆ. ಆ್ಯಂಡ್ ನಮ್ಮ ಫೇವ್ರೆಟ್ ಫುಡ್, ನಮ್ಗೆ ಇಷ್ಟ ಆಗೋವಂಥದ್ದು, ನೆನೆಸ್ಕೊಂಡಾಗೆಲ್ಲ ತಿನ್ನಂಗೂ ಆಗುತ್ತೆ ಅನ್ನೋದು. ಸೊ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗೆ ಇವತ್ತಿನ ವಿಡಿಯೋ ಆ ಬೇಸಿಸ್ ಮೇಲೆ ಇರುತ್ತೆ. ಆ್ಯಂಡ್ ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ದಿರ ನನ್ನ ಚಾನಲ್ಗೆ ನನ್ನ ವೀಡಿಯೋಸ್ನ ನೋಡ್ತಿದ್ರು, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಸರಿನಾ? ಆವಾಗ ನೀವು ಮಿಸ್ ಮಾಡ್ದಂಗೆ ನನ್ನೆಲ್ಲ ವೀಡಿಯೋಸು ನೋಡ್ಬೋದು. ಆ್ಯಂಡ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಶಾರ್ಟ್ ವೀಡಿಯೋಸ್. ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಹೆಸರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಸೇಮ್ ವೇ ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅಲ್ಲೂ ಕೂಡ ನೀವು ಬಂದು ನನ್ನ ಫಾಲೋ ಮಾಡ್ಬೋದು ಅಂತ ಹೇಳ್ತಾ, ಸೊ ಇವಾಗ ತಡ ಮಾಡಿದಿರೋ ವೀಡಿಯೋನ ಶುರು ಮಾಡೋಣ. ಮಮ್ಮಿ ಇವತ್ತೇನು ಸ್ಪೆಷಲ್? ಟೊಮೆಟೊ ಗೊಜ್ಜು. ಟೊಮೆಟೊ ಗೊಜ್ಜು, ಓಕೆ. ಏನೆಲ್ಲ? ಸೋಯಾಬೀನ್ ಹಾಕಿ ಅದಿಲ್ಲದೇನೂ ಮಾಡ್ಬೋದು? ಅದಿಲ್ಲದೇನೂ ಮಾಡ್ಬೋದು, ಬಟ್ ಇದು ಹಾಕೋದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಓಕೆ. ಸೊ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅದಕ್ಕೆ? ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸೋಯಾಬೀನ್ಸ್ ಒಂದು ಬಟ್ಲು ತೊಗೊಂಡಿದ್ದೀನಿ, ಟೊಮೆಟೊ, ಇದು ನಾಟಿ ಮತ್ತು ಫಾರಮ್ ಟೊಮೆಟೊ ಎರಡು ಮಿಕ್ಸು. ಓಕೆ. ಅಚ್ಕಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಸಕ್ಕರೆ ಯಾಕೆ? ಅದು ಹಾಕಿದ್ರೇ ಅದ್ರ ಟೇಸ್ಟೇ ಹಾಗೆ. ಇದು ಇನ್ನು ಫ್ರಿಜ್ ಇಲ್ಲದೆ 15 ಡೇಸ್ ಹೊರಗಡೆನೇ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳು ಇಟ್ಕೊಬೋದು. ಓಕೆ. ಸೊ ಇದು ವಿತೌಟ್ ನೀರು ಯೂಸ್ ಮಾಡದೆ ಮಾಡೋದು. ಓಕೆ ಫೈನ್. ಇವಾಗ ಪ್ರಾಸೆಸ್ ನೋಡೋಣ. ಓಕೆ. ಫಸ್ಟ್ ಏನು ಇವಾಗ? ಈಗ ಎಣ್ಣೆ ಹಾಕೊಳ್ಳೋಣ. ಸೊ ಇದು 4ರಿಂದ 5 ಸ್ಪೂನ್, ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಓಕೆ. ಇವಾಗ ಸಾಸಿವೆ, ನೆಕ್ಸ್ಟು ಕರಿಬೇವು, ಈರುಳ್ಳಿ, ಇವಾಗ ನೆಕ್ಸ್ಟು ಈಗ ಬೆಳ್ಳುಳ್ಳಿ ಹಾಕೋಣ. ನೆಕ್ಸ್ಟು ಈಗ ಸೋಯಾಬೀನ್ಸ್ ಹಾಕೋಣ. ಅದು ನೆನೆಸೋದೇನು ಬೇಡ? ನೆನೆಸೋದೇನು ಬೇಡ, ಅದು ಹಂಗೆ ಕುಕ್ ಆಗುತ್ತೆ ಅದರಲ್ಲೇ ಕುಕ್ ಆಗುತ್ತೆ. ಇವಾಗ ನೆಕ್ಸ್ಟು ಈಗ ಟೊಮೆಟೊ ಎಲ್ಲ ಹಾಕೋಣ. ಎಲ್ಲ ಟೊಮೆಟೊ ಕಟ್ ಮಾಡ್ಕೊಂಡಿರೋದೆಲ್ಲ ಆ್ಯಡ್ ಮಾಡಿ ಸಣ್ಣಗೆ ಕಟ್ ಮಾಡ್ಕೊಬೇಕು. ನೆಕ್ಸ್ಟು ಈಗ ಪೌಡ್ರೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಅಚ್ಕಾರದ ಪುಡಿ, ಸೊ ಒಂದು ಎರಡು ಸ್ಪೂನ್ ಹಾಕ್ಕೊಳ್ತೀನಿ. ಖಾರ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಅರಿಶಿನ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ. ಸೊ ಸಕ್ಕರೆ ಅಷ್ಟು ಹಾಕ್ತೀರಾ? 1 ಸ್ಪೂನ್ ಇದೆ ಅಷ್ಟೇ. ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಇದೆ. 1 ಸ್ಪೂನ್ ಸಕ್ಕರೆ. ಓಕೆ. ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕ್ಕೊಳ್ತೀರಾ? ಎಲ್ಲ ಹಾಕ್ಕೊಂಡು ಸೊ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟೊತ್ತು ಬೇಕು ಕುಕ್ ಆಗೋಕ್ಕೆ? 10-15 ಮಿನಿಟ್ಸ್ ಆಗುತ್ತೆ. ನೀರೇನು ಆ್ಯಡ್ ಮಾಡೋದು? ನೀರು ಒಂಚೂರು ನೀರು ಹಾಕಬಾರ್ದು, ಟೊಮೆಟೊಲಿರೋ ನೀರಲ್ಲೇ ಬೇಯಬೇಕು. ಓಕೆ. ಸೊ ಇವಾಗ ಇದು ಎಷ್ಟು ದಿನಕ್ಕೆ ಮಾಡಿರೋದು? ಸೊ ಇದು ನಾನು ಅವಾಗವಾಗ ಮಾಡ್ಕೊಳ್ಳೋದಿಲ್ಲ. ಸೊ ಚಪಾತಿಗೆ ಅನ್ನ ಮಾಡಿಕೊಂಡು ಇದು ಟೊಮೆಟೊ ಅನ್ನ ಕಲಿಸ್ಕೊಬೋದು. ಸೊ ಪೂರಿಗೆ ಸೊ ನಾನು ಒಂದು 15 ಡೇಸ್ಗೆ ಆಗೋಷ್ಟು ಇರುತ್ತೆ. ಒಂದೇ ಸತಿ ಮಾಡಿಟ್ಕೊಳ್ತೀನಿ. ಓಕೆ. ಸೊ ಯಾವಾಗ ಬೇಕಾದರೆ ಈಗ ಅರ್ಜೆಂಟಾಗಿ ಅನ್ನ ಮಾಡ್ಕೊಂಡು ತಿನ್ಬೋದು.
ಸೊ ನಾನು ಇದೊಂದು ಜಾರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೇನೆ. ಹ್ಞೂ ಸೊ ಚಪಾತಿ ಮಾಡ್ಕೊಂಡು ತಿನ್ಬೋದು. ಬೆಳಗ್ಗೆ ಹೊತ್ತು ಟೈಮ್ ಆಗಿಬಿಡುತ್ತೆ, ಅನ್ನ ಮಾಡಿ ಅನ್ನಕ್ಕೆ ಕಲಿಸ್ಕೊಂಡು ಡಬ್ಬಿಗೆ ಹಾಕ್ಕೊಂಡು ಹೋಗ್ಬೋದು. ಹ್ಞೂ ಸೊ ವರ್ಕ್ಗೆ ಹೋಗೋರಿಗೆ ತುಂಬ ಈಸಿ ಇದು. ಓಕೆ. ಸೊ ಇವಾಗಿದ್ದು 15 ಮಿನಿಟ್ಸ್ ಅಲ್ವಾ? 15 ಮಿನಿಟ್ಸ್ ಆದಮೇಲೆ ನೋಡೋಣ ಆಗಿದೆ ಅಂತ. ಮಮ್ಮಿ ಆಗಿದೆಯಾ ಅಂತ ಚೆಕ್ ಮಾಡೋಣ. ಎಸ್. ಓಕೆ. ವಾವ್, ವಾಸನೆ ಸಕ್ಕದಾಗಿ ಬರ್ತಿದೆ ಗೊತ್ತಾ? ನೀರು ಹಾಕಿದೆ, ಹೀಗಿದೆ. ಸೊ ಆ ಟೊಮೆಟೊ ನೀರಲ್ಲೇ ಎಲ್ಲ ಬೆಂದಿದೆ ಸೊ ಚೆನ್ನಾಗಿ. ಆಯಿಲು ಜಾಸ್ತಿ ಇದೆ ಅಂತ ಅನ್ನಿಸ್ತಿಲ್ಲ ನನಗೆ. ಆಯಿಲ್ ಜಾಸ್ತಿ ಏನೂ ಆಗೋದಿಲ್ಲ, ಆಯಿಲ್ ಆಗಿದ್ರೇ ಏನಾಗಲ್ಲ. ಇದು ಅನ್ನ ಮಾಡ್ಕೊಂಬಿಟ್ಟು ಕಲಿಸ್ಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಬಾತ್ ಹಿಂಗಿರುತ್ತೆ, ಹಂಗೆ ಇರುತ್ತೆ, ಹಂಗೆ ಇರುತ್ತೆ. ಸೊ ಅಲ್ಲಿ ಅದು ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರೋದು. ಚಪಾತಿ, ಪೂರಿ, ಅರ್ಜೆಂಟಾಗಿ ಕೆಲಸದಿಂದ ಬರೋರಿಗೆ ಮಾಡ್ಕೊಂಬೋದು. ಸೊ ಇವಾಗ ಇದ್ರ ಜೊತೆ ಕಾಂಬಿನೇಷನು ಚಪಾತಿ. ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳಾಗಿದೆ ಅಂತ. ಓಕೆ, ಚಲಾ. ಸೊ ರೆಡಿ ಆಗಿದೆ ಚಪಾತಿ ಜೊತೆಗೆ ಟೊಮೆಟೊ ಗೊಜ್ಜು. ನನಗಂತೂ ತುಂಬಾ ಫೇವ್ರೇಟು. ಆ್ಯಂಡ್ ಇದ್ರ ಸ್ಪೆಷಾಲಿಟಿ ಏನು ಗೊತ್ತಾ? ನಾವು ಒಂದು 10-15 ಡೇಸ್ ನೀಟಾಗಿ ನೀರು ಹಾಕ್ದಿರ ಬರೀ ಆಯಿಲಲ್ಲೇ ಫ್ರೈ ಮಾಡಬೇಕು. ಸೊ ಆವಾಗ ತುಂಬ ಚೆನ್ನಾಗಿರುತ್ತೆ, ಸ್ಪಾಯ್ಲ್ ಆಗೋದಿಲ್ಲ. ಆ್ಯಂಡ್ ನಾವೆಲ್ಲಾದರೂ ಆಚೆ ಕಡೆ ಟ್ರಿಪ್ಗೆ ಹೋದಾಗ ಡ್ಯಾಡಿ ಶಬರಿಮಲೆಗೆ ಹೋಗ್ತಾರಲ್ಲ, ಸೊ ಅವಾಗೆಲ್ಲ ಮಮ್ಮಿ ಇದನ್ನೆಲ್ಲ ಪ್ಯಾಕ್ ಮಾಡಿಕೊಡ್ತಾರೆ. ಅಟ್ಲೀಸ್ಟ್ 1-2-3 ಡೇಸ್ ಹಾಗೆ ಸ್ಪಾಯ್ಲ್ ಆಗಿದ್ರೆ ಚೆನ್ನಾಗಿರುತ್ತೆ. ಸೊ ಇದರ ಸ್ಪೆಷಾಲಿಟಿನೇ ಅದು, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಇವತ್ತಂತೂ ಫುಲ್ ಮಜಾ ಮಾಡಿಕೊಂಡು ನಾನು ಡಿನ್ನರ್ನ ಮುಗಿಸ್ಕೊಳ್ತೀನಿ. ಹೋಪ್ಫುಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ, ನಿಮ್ಮ ಮನೇಲಿ ಕೂಡ ಮಾಡ್ಕೊಂಡು ಟ್ರೈ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು? ಇಟ್ಸ್ ವೆರಿ ಸಿಂಪಲ್. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸ್ಗೆಲ್ಲನೂ ಶೇರ್ ಮಾಡಿ ನನ್ನ ವಿಡಿಯೋ. ಸೊ ಅವ್ರಿಗೂ ಕೂಡ 100% ಲೈಕ್ ಆಗುತ್ತೆ. ಆ್ಯಂಡ್ ಈ ಬ್ಯಾಚುಲರ್ಸ್ ಎಲ್ಲ ಇರ್ತಿರಲ್ಲ, ಸೊ ಹೊಸದಾಗಿ ಅಡುಗೆ ಶುರು ಮಾಡೋರಿಗೆ, ಸೊ ಇದೆಲ್ಲ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿನೇ ನನ್ನ ವಿಡಿಯೋಲಿ, ನನ್ನ ಚಾನಲಲ್ಲಿ ನಾನು ಪೋಸ್ಟ್ ಮಾಡೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಟಿಲ್ ನೀವೇನು ಮಾಡ್ತಿರ್ಬೇಕು? ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.